ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಭಾನುವಾರದ ಮಧ್ಯಾಹ್ನದ ವಿಡಿಯೋ. ನಮ್ಮ ಮನೆಯವರು, ನಾನು ಹಾಗೆ ಮಗ ಚಿಕ್ಕವನಿದ್ದಾನೆ, ಟಿ ವಿ ನೋಡ್ತಾ ಹಾಗೆ ಕೂತಿದ್ದೀವಿ. ನಮ್ಮ ಮನೆಯವರು ಕೂಡ ಹಾಯ್ ಮಾಡಿದ್ರು, ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೋಳಿ ಹೇಗಿದೆ ನೋಡಿ, ಚೆನ್ನಾಗಿದೆಯಾ ಅಂತ ಹೇಳಿ. ಬನ್ನಿ, ಇವತ್ತೊಂದು ರೆಸಿಪಿ. ಅಂದರೆ ಸಮ್ಮರಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಏನಿವತ್ತು ರೆಸಿಪಿ ಮಾಡಿದ್ದೀನಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು. ಬೇಸಿಗೆಯಲ್ಲಿ ಇವತ್ತು ತುಂಬಾ ಸೆಕೆ ಇದೆ, ಬಾಯಾರಿಕೆ ಇರುತ್ತೆ. ಆದ್ದರಿಂದ ಇದೊಂದು ಮಾಡಿಕೊಂಡು ನಾವು ತಿನ್ನೋದ್ರಿಂದ ನಮಗೆ ಬಹಳ ಇಷ್ಟ ಆಗುತ್ತೆ, ಜೊತೆಗೆ ನಮಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ. ನೋಡಿ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಫ್ರೂಟ್ ಸಲಾಡ್, ಕಸ್ಟರ್ಡ್ ಮಿಲ್ಕ್ ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನೀವು ಕೂಡ ಮಾಡ್ಕೊಳ್ಳಿ, ತಿನ್ನಿ. ಈಗಂತೂ ಎಲ್ಲ ಕಡೆ ತುಂಬ ಬಿಸಿಲಿದೆ, ಅದರಿಂದ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಫ್ರಿಜ್ಜಿಂದ ತೆಗೆದು ನನಗೆ ಒಂದು ಕಪ್ಪು, ಅವರು ಒಂದು ಕಪ್ ಹಾಕ್ಕೊಳ್ತಾ ಇದ್ದಾರೆ. ಹೇಗಿದೆ ಅಂತ ಹೇಳ್ತೀನಿ. ಏನಿದು ಅಂತ, ಯಾವ ರೀತಿ ಮಾಡಿದೆ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಬೇಸಿಗೆಗಾಲ, ಮಧ್ಯಾಹ್ನ ಸಮಯದಲ್ಲಂತೂ ಎಷ್ಟು ನೀರು ಕುಡಿದ್ರೂ ಕೂಡ ಸಮಾಧಾನ ಆಗಲ್ಲ, ಎಷ್ಟು ಜ್ಯೂಸ್ ಕುಡಿದ್ರೂ ಕೂಡ ಸಮಾಧಾನ ಅನಿಸಲ್ಲ. ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ, ಮನೆಯಲ್ಲಿರೋರಿಗಾಗಲಿ ಹೊರಗಡೆ ಓಡಾಡೋರಿಗಾದರೂ ಕೂಡ ಬೇಸಿಗೆಯ ಒಂದು ತಳಮಳಗೊಳಿಸುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಸ್ನೇಹಿತರೆ. ನನ್ನ ಮಕ್ಕಳಿಬ್ಬರು ಕೂಡ ಮಧ್ಯಾಹ್ನ ಸಮಯ ಅಂತೂ ಜ್ಯೂಸ್ ಬೇಕು, ಅದು ಬೇಕು, ಇದು ಬೇಕು ಅನ್ನೋದು ಅವರು ಕಂಡೀಷನ್ ಇದ್ದೇ ಇರುತ್ತೆ. ಇವತ್ತು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಕಸ್ಟರ್ಡ್ ಸಲಾಡನ್ನು ಮಾಡಿದ್ದೀನಿ. ಫ್ರೂಟ್ ಹಾಕಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಫ್ರೂಟ್ಸ್, ಎಲ್ಲ ಥರ ಫ್ರೂಟ್ಸು ಕೂಡ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ನಮ್ಮ ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ಸಿಗಬೇಕಾಗಿರುವಂತಹ ಪ್ರೋಟೀನು ಎಲ್ಲ ಕೂಡ ಸಿಗುತ್ತೆ. ತಣ್ಣಗೆ ಕೋಲ್ಡಾಗೂ ಕೂಡ ಇರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಕಸ್ಟರ್ಡ್ ಮಿಲ್ಕ್ ಸಲಾಡ್ ಥರ ಅಂತ ಹೇಳಬಹುದು. ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ, ಅಡುಗೆ ಮನೆಗೆ ಹೋಗೋಣ. ಏನೆಲ್ಲ ಬೇಕು, ಯಾವ ರೀತಿ ನಾನು ಕಸ್ಟರ್ಡ್ ಮಿಲ್ಕ್ ಸಲಾಡನ್ನು ನೋಡ್ತಾ ಇದ್ದೀರಾ. ದ್ರಾಕ್ಷಿ ಉಪ್ಪು ನೀರಲ್ಲಿ ನಾನು ನೆನೆಸಿಟ್ಟಿದ್ದೀನಿ. ಪಪ್ಪಾಯ, ಆ್ಯಪಲ್ಲು, ಮೋಸಂಬಿ, ಮತ್ತು ದಾಳಿಂಬೆ, ಮತ್ತು ಖರ್ಜೂರ, ಮತ್ತು ಹಾಲು ಅರ್ಧ ಲೀಟ್ರು, ಕಸ್ಟರ್ಡ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಜೊತೆಗೆ ಬಾಳೆಹಣ್ಣು ಇದನ್ನು ತೊಗೊಂಡಿದ್ದೀನಿ. ಫಸ್ಟು ಹಾಲನ್ನು ನಾವು ಕಾಯೋದಕ್ಕೆ ಇಟ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕಾಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಕಸ್ಟರ್ಡ್ ಪೌಡರು ನಿಮಗೆಲ್ಲ ಕಡೆ ಸಿಗುತ್ತೆ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ತೊಗೊಳ್ಳಿ. ನಾನು ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಕಸ್ಟರ್ಡ್ ಪೌಡ್ರನ್ನ ಹಾಕೋಣ. ಈಗ ಫ್ರೂಟ್ಸ್ನ ನಮ್ಮ ಮನೆಯವ್ರು ಮಾಡಿಕೊಡ್ತಿದ್ದಾರೆ. ಎಲ್ಲ ಫ್ರೂಟ್ಸು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಪಲ್ಲು, ಬಾಳೆಹಣ್ಣು, ದಾಳಿಂಬೆ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿನೂ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಪಪ್ಪಾಯ ಇನ್ನೂ ಟೇಸ್ಟ್ ತಂದುಕೊಡುತ್ತೆ ಅಂತ ಹೇಳಬಹುದು. ಇಂಥ ಒಂದು ಬೇಸಿಗೆಗಳಲ್ಲಿ ಇವೆಲ್ಲ ತುಂಬ ಒಳ್ಳೆಯದು. ಒಮ್ಮೆ ನೀವು ಟ್ರೈ ಮಾಡಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ ಅಲ್ವಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಸೇಮ್ ಐಸ್ ಕ್ರೀಮ್ ಥರನೇ ರುಚಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ನಾನು ಡ್ರೈ ಫ್ರೂಟಲ್ಲಿ ಖರ್ಜೂರ ಒಂದನ್ನು ಹಾಕ್ತಾಯಿದ್ದೀನಿ. ಖರ್ಜೂರ ದೊಡ್ಡ ಮಗನಿಗೆ ಇಷ್ಟ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ ಅಂತ ಇಟ್ಟಿದ್ದೀನಿ. ದಾಳಿಂಬೆನೂ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ, ನಿಮಗೆ ಏನೂ ಇಲ್ಲ, ಬರೀ ಬಾಳೆಹಣ್ಣು ಇದೆ ಅಂದರೂ ಕೂಡ ಬಾಳೆಹಣ್ಣು ಹಾಕು ಕೂಡ ನಾವು ಕಸ್ಟರ್ಡ್ ಫ್ರೂಟ್ ಸಲಾಡನ್ನು ಮಾಡ್ಕೋಬಹುದು. ಇಲ್ಲ ಈ ರೀತಿ ಒಂದು 2-3 ಹಣ್ಣನ್ನಾದರೂ ಕೂಡ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ತಿನ್ನೋದ್ರಿಂದ ಬಹಳ ಟೇಸ್ಟ್ ಕೂಡ ಇರುತ್ತೆ. ನೇರವಾಗಿ ಹಣ್ಣುಗಳ್ನ ಮಕ್ಕಳು ಕೊಟ್ಟರೆ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆದ್ದರಿಂದ ಮಾಡ್ಕೊಳ್ಳಿ ಈ ರೀತಿ. ಪಪ್ಪಾಯನೂ ಕೂಡ ಒಳ್ಳೆ ಸ್ವೀಟ್ ಇತ್ತು, ತುಂಬ ಸಿಹಿ ಇತ್ತು. ತಿಂದು ನೋಡಿದ್ವಿ. ಸೀಡ್ಲೆಸ್ ಒಂದು ಕೂಡ ಪಪ್ಪಾಯ ಬೀಜ ಇರಲಿಲ್ಲ. ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳೋಣ.
ಮಾತ್ರ ಟೇಸ್ಟ್ ಚೆನ್ನಾಗಿತ್ತು, ಸಿಹಿ ಇತ್ತು. ಪಪಾಯ ತುಂಬ ಸಿಹಿ ಇತ್ತು. ನೋಡಿ ನಮ್ಮ ಮನೆಯವರು ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲಲ್ಲಿ ನಾನು ಏನು ಮಾತಾಡಿದ್ದೀನಿ ನೋಡಪ್ಪ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಅವರು ನಿನ್ನೆ ವಿಡಿಯೋನ ಕೇಳಿಸ್ಕೊಳ್ತಿದ್ದಾರೆ. ಅದ್ರಲ್ಲಿ ನಾನು ಏನು ಮಾತಾಡಿದ್ದೀನಿ, ಅದರಿಂದ ಇನ್ನೊಬ್ರಿಗೇನಾದರೂ ಹೇಳಿದ್ದೀನ, ನಾನು ನನ್ನ ಕಂಟೆಂಟ್ಗೆ ನಾನು ಏನು ಮಾತಾಡಬಹುದು ಅದನ್ನು ಹೇಳಿದ್ದೀನಿ. ಕೆಲವ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ಲ, ಆ ರೀತಿ ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಕೇಳ್ತಾರೆ ಅಂತ ಹೇಳಿದ್ರೆ ನಾವು ಅಲ್ಲಿ ರಿಪ್ಲೈ ಮಾಡಿ ಬಿಟ್ಟಿರ್ತೀವಿ. ಅದು ತಗೊಂಡು ಯೂಟ್ಯೂಬಿಗೆ ತಂದು ಹಾಕ್ತೀವ, ಅಲ್ಲಿ ರಿಪ್ಲೈ ಕೊಡ್ತೀವಲ್ವ. ತೋರ್ಪಡಿಕೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮಾಡ್ತಾರೆ, ಇದು ಜನ ನೋಡಲಿ ಅಂತ ಮಾಡ್ತಾರೆ. ಅದು ತೋರ್ಪಡಿಕೆ ಭಕ್ತಿ ಆಗುತ್ತೆ, ಭಕ್ತಿ ಇರಲ್ಲ ಅಂತ ಹೇಳಿದ್ದೀನಿ. ವಾಟ್ಸಪ್ಪಲ್ಲಿ ಯಾರೋ ಏನೋ ಕೇಳಿರ್ತಾರೆ, ಆ ಪದ ಅಲ್ಲಿ ಇಲ್ಲವೇ ಇಲ್ಲ, ಆದರೆ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ಇಂಥವ್ರಿಗೆ ಏನು ಹೇಳಲಿ ನಾನು ಏನು ಹೇಳಲಿ ಸ್ನೇಹಿತರೆ, ನೀವು ಹೇಳಿ ನನಗೆ. ನೋಡಿ ಇವಾಗ ಹಾಲು ಕಾದಿದೆ, ನಾನು ಸಕ್ಕರೆ ಕೂಡ ಹಾಕಿದೆ, ಬ್ರೌನ್ ಶುಗರ್ ಹಾಕಿದ್ದೀನಿ. ಹಾಲು ಕಾದಿದೆ. ಹಾಲು ನೋಡಿ ಸ್ವಲ್ಪ ಕೆನೆ ಕಟ್ಟಿತ್ತು, ನಾನು ಫ್ರೂಟ್ ಕಟ್ ಮಾಡ್ಕೊಳ್ತಾ ಇದ್ನಲ್ಲ ಆವಾಗ. ಪರವಾಗಿಲ್ಲ, ಕೆನೆ ಇದ್ದರೆ ಒಳ್ಳೆಯದಲ್ವಾ. ಈಗ ಕಸ್ಟರ್ಡ್ ಪೌಡ್ರನ್ನ ನಾನು ಬಿಸಿ ಹಾಲಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನನಗೆ ಇದು ಮಾಡಿದ್ಮೇಲೆ ಗೊತ್ತಾಯಿತು, ನೀರಲ್ಲೇ ಕಲಿಸ್ಕೊಳ್ಳಿ. ಈ ರೀತಿ ಬಿಸಿ ಹಾಲಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ನೀರಲ್ಲೇ ಫಸ್ಟು ಕಲಿಸ್ಕೊಳ್ಳಿ. ಗಂಟಾಗಲ್ಲ, ಗಂಟಾದರೂ ಕೂಡ ಏನೂ ತೊಂದರೆ ಇಲ್ಲ, ಜೊತೆಗೆ ಇರುತ್ತೆ, ಬೇಯುತ್ತಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಒಂದು ಸ್ವಲ್ಪ ನನಗೆ ಗಂಟಾಯಿತು, ಆದರೂ ಕೂಡ ನಾನು ಅದು ಏನು ಅನಿಸಲ್ಲ, ಅಂಥ ಎಫೆಕ್ಟ್ ಕೊಡಲ್ಲ. ಆದರೆ ಒಂದು ಟ್ರಿಕ್ಸ್ ಅಂತ ಹೇಳಿದ್ರೆ, ನೀವು ತಣ್ಣೀರಲ್ಲೇ ಕಲಿಸ್ಕೊಳ್ಳಿ, ಬಿಸಿದೇನು ಬೇಡ, ತಣ್ಣೀರಲ್ಲೇ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕೋಣ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ನೀರು, ನೀವು ತಿಕ್ನೆಸ್ನ ನೋಡಿ ನೀವು ನೀರನ್ನು ಕೂಡ ಹಾಕ್ಕೊಳ್ಳಿ. ಈ ರೀತಿ ವೆನಿಲಾ ಫ್ಲೇವರು ತುಂಬ ಚೆನ್ನಾಗಿತ್ತು, ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ಮ್ಯಾಂಗೋ ಕಲರ್ ಕಾಣಿಸ್ತಾ ಇರ್ಬೋದು, ಆದರೆ ಇರೋದು ವೆನಿಲಾ ಫ್ಲೇವರ್ ತೊಗೊಬಂದಿದ್ದು ನಾನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಡದಂಗೆ, ಕೈ ಬಿಡದಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಂಡಿ ಹಿಡಿದು ಬಿಡುತ್ತೆ, ಕೆಳಗಡೆ ತಿಕ್ಕ ಕುತ್ಕೊಬಿಡುತ್ತೆ. ಈಗ ಆಗಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೂಟ್ಸ್ ಎಲ್ಲನೂ ಕೂಡ ನಮ್ಮ ಮನೆಯವರು ಕಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯೂ ಕೂಡ ಆರೆಂಜು, ದಾಳಿಂಬೆ, ಖರ್ಜೂರ ಎಲ್ಲ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ಕುದೀಲಿ. ಕುದ್ಮೇಲೆ ಗ್ಯಾಸನ್ನು ಆಫ್ ಮಾಡೋಣ. ಆರಬೇಕು ಸ್ವಲ್ಪ, ತಕ್ಷಣ ಫ್ರೂಟ್ ಹಾಕೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಕುದ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಸ್ವಲ್ಪ ಆರಬೇಕು, ಆರಿದ್ಮೇಲೆ ಫ್ರೂಟ್ಸನ್ನ ಹಾಕೋಣ. ನೋಡಿ ಕುದೀತಾ ಇದೆ. ಈಗ ಚೆನ್ನಾಗಿ ಸೌಟನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪ ಸಕ್ಕರೆ ಇತ್ತು ಕಪ್ಪಲ್ಲಿ, ಅದು ಕೂಡ ಹಾಕಿದೆ. ಸಾಕು, ತುಂಬ ಸ್ವೀಟ್ ಏನು ಮಾಡ್ಕೋಬೇಡಿ. ಫ್ರೂಟಲ್ಲೂ ಕೂಡ ಸಿಹಿ ಇರುತ್ತೆ, ರುಚಿ ಒಂದು ಸಲ ನೋಡ್ಕೊಂಡು, ಬೇಕು ನಿಮಗೆ ಸಪ್ಪೆ ಅಂತ ಅಂದರೆ ಬೇಕಾದ್ರೆ ಸಕ್ಕರೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗಬೇಡಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಬಿಟ್ಟು ಸ್ವಲ್ಪ ಹೊತ್ತು ಆಗಿತ್ತು, ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ. ಇವಾಗ ನಾನು ಇನ್ನೊಂದು ಪಾತ್ರೆಗೆ, ಇದು ಫ್ರಿಜ್ಗೆ ಇಡಬೇಕಲ್ಲ, ಅದರಿಂದ ಈ ಪಾತ್ರೆಗೆ ನಾನು ಬಗ್ಗಿಸ್ತಾ ಇದ್ದೀನಿ. ಸ್ವಲ್ಪ ಕಸ್ಟರ್ಡ್ ಮಿಲ್ಕು ಮೊದಲೇ ಫಸ್ಟ್ ಶುರುವಲ್ಲೇ ಒಂದು ಸ್ವಲ್ಪ ಗಟ್ಟಿ ಥರ ಆಗಿತ್ತು. ಅದು ಎಷ್ಟೇ ಮಿಕ್ಸ್ ಮಾಡಿದ್ರು ಅದು ಗಂಟು ಹೊಡಿಲಿಲ್ಲ. ಏನೂ ಆಗಲ್ಲ, ಅದರಿಂದ ಯಾವುದೇ ಎಫೆಕ್ಟ್ ಆಗಲ್ಲ. ಫ್ರೂಟ್ ಜೊತೆ ತಿನ್ನಬಹುದು, ಐಸ್ ಕ್ರೀಮ್ ರೀತಿ ಇರುತ್ತೆ. ಇವಾಗ ತಣ್ಣಗಾಗಿದೆ. ನಾನು ಇವಾಗ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಬಾಳೆಹಣ್ಣು, ಖರ್ಜೂರ, ದಾಳಿಂಬೆ, ಆ್ಯಪಲ್ಲು ಮತ್ತು ಪಪ್ಪಾಯ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸಲ ಫ್ರೂಟ್ಸ್ ಇರೋದನ್ನೆಲ್ಲ ಕೂಡ ಹಾಕ್ತೀನಿ. ಸೇಮ್ ನೀವು ತಣ್ಣಗೆ ಮಾಡ್ಕೊಬಿಟ್ರೆ, ಕೋಲ್ಡ್ ಮಾಡ್ಕೊಂಡ್ರಂತೂ ಐಸ್ ಕ್ರೀಮೇ ಅಷ್ಟು ಟೇಸ್ಟ್ ಇರುತ್ತೆ. ಮನೆಯವರು ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಹೆಲ್ತಿ, ಆರೋಗ್ಯದ ದೃಷ್ಟಿ ನೋಡಿದ್ರೆ ತುಂಬ ಒಳ್ಳೆಯದಲ್ವಾ. ಆದ್ದರಿಂದ ಈ ರೀತಿ ಒಮ್ಮೆ ಮಾಡಿಕೊಂಡು ತಿಂದು ನೋಡಿ. ಇವಾಗ ಎಲ್ಲ ಆಯಿತು, ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಫ್ರಿಜ್ಗೆ ಇಡ್ತೀನಿ. ಫ್ರಿಜ್ಜಲ್ಲಿ ಒಂದು 2 ಅವರ್ ಆದರೂ ಕೂಡ ಬಿಟ್ಬಿಡೋಣ, ಕೋಲ್ಡ್ ಆಗಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು 2 ಗಂಟೆ ಟೈಮ್ ಆದಮೇಲೆ
ನೋಡಿ. ಇವಾಗ ನಮ್ಮ ಮನೆಯವರು ನನಗೆ ಹಾಕ್ಕೊಟ್ರು, ಹೇಗಿದೆ ನೋಡು ಅಂತ ಹೇಳಿ. ತುಂಬ ಇಷ್ಟ ಆಯಿತು, ತುಂಬ ರುಚಿ ಕೂಡ ಅನ್ನಿಸ್ತು. ನಾನು ಒಂದು ಕಪ್ ಫುಲ್ ತಿಂದಿದ್ದೀನಿ. ದೊಡ್ಡ ಶುಗರ್ ಕಡಿಮೆ ಆಗ್ತೆ, ಯಾಕೆಂದರೆ ಫ್ರೂಟ್ಸಲ್ಲೂ ಸ್ವೀಟ್ ಇರುತ್ತೆ. ಸಕ್ಕರೆ ಜಾಸ್ತಿ, ಬ್ರೌನ್ ಶುಗರ್ ಹಾಕಿದ್ದೀನಿ. ಕರೆಕ್ಟಾಗೈತೆ ಅಲ್ವಾ? ಕೋಲ್ಡ್ ಆಗಬೇಕಿನ್ನು, ಕೋಲ್ಡ್ ಆದ್ರೇ ಇನ್ನೂ ಟೇಸ್ಟ್. ಆದರೆ ಮಕ್ಕಳೆಲ್ಲ ತಿಂತಾರಲ್ಲ ಹೊರಗಡೆ ಏನಂತಾರೆ, ಫ್ರೂಟ್ ಸಲಾಡ್ ಅಲ್ವಾ, ಫ್ರೂಟ್ ಸಲಾಡ್ ಅಂತನ, ಆ ಥರ ಇದೆ. ತುಂಬ ಟೇಸ್ಟ್ ಇದೆ. ಪಪ್ಪಾಯ, ಆ್ಯಪಲ್ಲು, ದಾಳಿಂಬೆ ಇವೆಲ್ಲ ಕೂಡ ಆ ಕಸ್ಟರ್ಡ್ ಮಿಲ್ಕ್ ಜೊತೆಗೆ ಇರೋದ್ರಿಂದ ರುಚಿ ಇನ್ನೂ ಕೂಡ ಜಾಸ್ತಿ ಬಂದಿದೆ. ಮಧ್ಯಾಹ್ನ ಟೈಮು ಈ ಬೇಸಿಗೆಗೆ ಕೆಲವ್ರಿಗೆ ಊಟನೂ ಕೂಡ ಸೇರಲ್ಲ. ಈ ರೀತಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಹಿತ, ಬಾಯಿಗೂ ರುಚಿ, ಮತ್ತು ತಣ್ಣಗಿರುತ್ತಲ್ಲ ಒಂಥರ ಸಮಾಧಾನ ಅನಿಸುತ್ತೆ. ಮಾಡ್ಕೊಳ್ಳಿ, ಮಕ್ಳಿಗೂ ಕೂಡ ಮಾಡಿಕೊಡಿ. ನೋಡಿದ್ರಿ, ಕಸ್ಟರ್ಡ್ ಮಿಲ್ಕು ಮತ್ತು ಥರದ ಫ್ರೂಟ್ಸ್ ಸಲಾಡು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಒಮ್ಮೆ ನೀವು ಟ್ರೈ ಮಾಡಿ. ಏನು ನಾನು ಕಸ್ಟರ್ಡ್ ಪೌಡರ್ ತೊಗೊಬಂದಿದ್ದೆ, ವೆನಿಲಾ ಫ್ಲೇವರ್ ತೊಗೊಬಂದಿದ್ದೆ. ನಿಮ್ಗೆ ಯಾವ್ದು ಇಷ್ಟನೋ ಆ ಫ್ಲೇವರ್ಗಳು ಕೂಡ ಸಿಗುತ್ತೆ. ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ, ಪ್ರಾವಿಜನ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಕೇಳ್ಕೊಳ್ಳಿ. ಒಮ್ಮೆ ಬೇಸಿಗೆ ಇರೋದ್ರಿಂದ ಮಾಡ್ಕೊಳ್ಳಿ. ಮಧ್ಯಾಹ್ನ ಸಮಯ ಬೆಳಗ್ಗೆ ಮಾಡಿ ಇಟ್ಬಿಡಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಕೋಲ್ಡ್ ಆಗುತ್ತೆ. ಫ್ರಿಜ್ಗೆ ಇಟ್ಕೊಂಡ್ರೆ ಕೋಲ್ಡ್ ಆಗಿರುತ್ತೆ. ಮಧ್ಯಾಹ್ನ ಊಟ ಸೇರಿಲ್ಲ ಆಗಲಿ, ಇಲ್ಲ ಸುಸ್ತಾಗ್ತಾಯಿದೆ ಅಂದರೂ ಕೂಡ ಇಷ್ಟೊಂದು ಹಣ್ಣುಗಳನ್ನೆಲ್ಲ ಹಾಕಿರುವಂತಹ ಕಸ್ಟರ್ಡ್ ಮಿಲ್ಕೊಂದಿಗೆ ರುಚಿ ಅಂತೂ ತುಂಬ ಕೊಡುತ್ತೆ. ನಾನು ಖಾಲಿ ಮಾಡಿದೆ ಒಂದು ಕಪ್ಪು. ಸಮಾಧಾನ ಅನಿಸುತ್ತೆ, ಸುಸ್ತು ಕಡಿಮೆ ಆಗುತ್ತೆ, ಎನರ್ಜಿ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದೆ ಆದರೆ ಲೈಕ್ಗಳನ್ನ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಜೊತೆಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಬಂದೆ. ಯೂಟ್ಯೂಬ್ ಅನ್ನೋದು ಒಂದು ವೇದಿಕೆ, ನಿಜವಾಗ್ಲೂ ಕೂಡ ಒಂದು 4 ಜನಕ್ಕೆ ಒಳ್ಳೆಯದನ್ನು ಬಯಸುವಂತಹ ಒಂದು ವೇದಿಕೆ ಆಗಿದೆ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಆಗಲಿ, ಸನ್ನಿಧಿ ಲಾಗ್ಸ್ ಇನ್ ಕನ್ನಡ, ಅದು ಕೂಡ ಒಂದು ಬೈ ಮಿಸ್ಟೇಕಿಂದ ನನಗೆ ಆ ಚಾನಲ್ನ ಬಿಡಬೇಕಾಗಿ ಬಂತು. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಪರವಾಗಿಲ್ಲ ಅಂತ ಹೇಳಿ ನಾನು ಖುಷಿಯ ಲೋಕ ಕನ್ನಡ ಲಾಗ್ಸ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಸ್ವತಂತ್ರವಾಗಿ ಮಾತಾಡೋ ಅಧಿಕಾರನೂ ಇಲ್ವಾ ಅಂತ ಅನಿಸುತ್ತೆ. ಕೆಲವು ಬಾರಿ ಇಷ್ಟೊಂದು ಟಾರ್ಗೆಟ್ ಮಾಡುವಂಥ ಜನಗಳು ಇರ್ತಾರ, ಮೇಲ್ನೋಟಕ್ಕೆ ಒಂಥರ, ಒಳಗಡೆನೇ ಒಂಥರ. ಯಾಕೆ ಇದು? ನಾನು ನೆನ್ನೆ ವಿಡಿಯೋ ನೀವು ಯಾರಾದರೂ ನೋಡಿದರೆ ಗಮನಿಸಿ ನಾನು ಯಾವ ರೀತಿ ಮಾತಾಡಿದ್ದೀನಿ ಅಂತ ಹೇಳಿ ನನಗೆ. ಇವಾಗಲ್ಲ, ನಾವು ಚಿಕ್ಕವರಿಂದಾಗಲೂ ಕೂಡ ನಮ್ಮ ತಂದೆ ನಮಗೆ ಹೇಳೋರು, ತೋರಾಟಿಕೆಯ ಪೂಜೆಗಳನ್ನ ಮಾಡಬೇಡಿ ಅಂತ ಹೇಳಿ. ಯಾರೋ ನೋಡ್ತಾರೆ, ಯಾರೋ ಬರ್ತಾರೆ ಅನ್ನೋದನ್ನು ತೋರಾಟಿಕೆ ಅಂತ ಹೇಳ್ತೀವಿ. ಯಾರೋ ಬಂದು ನೋಡ್ತಾರೆ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಹೂವು ಹಾಕ್ತೀವಲ್ಲ, ಅದು ತೋರಾಟಿಕೆ ಕೆಲವರಲ್ಲಿ ಇರುತ್ತೆ, ಎಲ್ರಿಗೂ ನಾನು ಹೇಳಲ್ಲ. ಕೆಲವರಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋದು ಯಾರೋ ನೋಡಲಿ ಅಂತಲೂ ಕೂಡ ಹಾಕಿರೋದನ್ನು ನಾನೇ ನೋಡಿದ್ದೀನಿ. ಇಂಥದ್ದನ್ನೆಲ್ಲ ನಮ್ಮ ತಂದೆ ನಮಗೆ ಬೈತಿದ್ರು, ತೋರಾಟಿಕೆಯ ಭಕ್ತಿ ಅಲ್ಲ ಅಂತ ಹೇಳಿ. ನಾನು ನನ್ನ ಒಂದು ಕಂಟೆಂಟ್ಗೆ ಏನು ಸಂಬಂಧನೋ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಲ್ವಾ. ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮಾಡ್ಕೊಳ್ಳೋದು ಯಾಕೆ? ಇನ್ಸ್ಟಾಗ್ರಾಮ್ಗೆ ಹೋದರೆ ಸಾವಿರಾರು ಜನ ರಾಯರ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ವಿಡಿಯೋಗಳನ್ನ ಹಾಕ್ತಿದ್ದಾರೆ. ಸಾವಿರಾರು ರೂಪಾಯಿ ಹೂವುಗಳು ತಂದು ವಿಡಿಯೋಗೋಸ್ಕರನೇ ವಿಡಿಯೋ ಮಾಡಬೇಕು ಅಂತಲೇ ಅಲಂಕಾರ ಮಾಡ್ತಾರೆ. ಅದು ಕೂಡ ತೋರಾಟಿಕೆ ಭಕ್ತಿ ಇರಬಹುದು, ನನಗೆ ಗೊತ್ತಿಲ್ಲ. ಅದು ನಾನು ನನ್ನ ಕಂಟೆಂಟ್ಗೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ. ನಿಮ್ಮ ಸುದ್ದಿಗೆ ನಾನೇನಾದರೂ ಬರ್ತೀನಾ? ನಾನು ಯಾವುದನ್ನು ಕೂಡ ಇಲ್ಲಿ ಮತ್ತೊಬ್ಬರನ್ನ ನೋಡಿ ಮಾಡುವಂತಹದ್ದನ್ನು ನಾನು ಮಾಡ್ತಾಯಿಲ್ಲ. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಕೂಡ ಹೇಳಬಲ್ಲೆ. ನಾನು ನನ್ನ ಚಾನಲ್ ಏನಕ್ಕೆ ಟಾರ್ಗೆಟ್ ಆಗುತ್ತೆ? ನಮ್ಮ ಮಾತು ಯಾಕೆ ನಿಮಗೆ ಆ ಥರ ಅನಿಸುತ್ತೆ? ನಾನು ನೆನ್ನೆ ಮಾತಾಡಿದ್ದೀನಿ, ಸ್ವಲ್ಪ ಹೊತ್ತು ಗೊತ್ತಾಯಿತು ನನಗೆ ಏನು ಅಂತ ಹೇಳಿ. ಮತ್ತು ಕೆಲವು ಜನರು ಹೇಗೆ ಗೊತ್ತಾ, ನಾನು ಯಾರ್ದೋ ಬಗ್ಗೆ ಇಲ್ಲಿ ಯಾವ ರೀತಿ ವಿಚಿತ್ರ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ
ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಯಾರು ಇರ್ತಾರೋ ಅವ್ರಿಗೆ ಬ್ಯಾಡ್ ಕಮೆಂಟ್ಗಳಿಂದ ಕಿರಿಕಿರಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಯೂಟ್ಯೂಬರ್ಗಳೇ ನನಗೆ ತೊಂದರೆ ಕೊಡ್ತಾ ಇರೋದು. ನನ್ನ ಕುಟುಂಬದವ್ರು ಯಾರೂ ಕೂಡ ಯಾವುದೇ ಬ್ಯಾಡ್ ಕಮೆಂಟ್ ಇಲ್ಲ. ಈ ಯೂಟ್ಯೂಬರ್ಗಳು ಅನ್ಸ್ಕೊಂಡಿದ್ದಾರಲ್ಲ ಅಂಥವರೇ ಕೆಲವು ಬಾರಿ ಟಾರ್ಗೆಟ್ ಮಾಡ್ತಾರೆ, ಮನಸ್ಸನ್ನು ಕುಗ್ಗಿಸುವಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವ್ರು ಹೇಗೆ ಅಂತ ಹೇಳಿದರೆ ಸ್ನೇಹಿತರೆ, ನಾನು ಮತ್ತೊಬ್ಬರು ಬಗ್ಗೆ ನನಗೆ ಏನೋ ಒಂದು ಅಲ್ಲಿ ಒಂದು ಏನು ಹೇಳ್ತಾರೆ ಅವ್ರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಕೆಲಸ ಒಂದು ವಿರುದ್ಧವಾದ ಕೆಲಸ ನಡೀತಾ ಇದೆ ಅಂದಾಗ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಜೊತೆ ಅವ್ರು ಚೆನ್ನಾಗಿ ಟ್ರೈ ಮಾಡ್ತಾರೆ, ಅವರ ವೀಡಿಯೋಗಳಿಗೆ ಕಮೆಂಟ್ಗಳು ಹೋಗುತ್ತೆ. ನಾನು ಗಮನಿಸಿರ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇಂಥದ್ದು ತುಂಬ ನಡೀತಾ ಇದೆ. ಸಣ್ಣತನ ತೋರಿಸ್ತಾರೆ ಅಲ್ಲಿ, ಮೇಲ್ನೋಟಕ್ಕಷ್ಟೇ, ಒಳಗಡೆ ಸಣ್ಣತನ ಇರುತ್ತೆ. ನಾನು ನೆನ್ನೆ ಹೇಳಿರೋ ವಿಡಿಯೋದಲ್ಲಿ ನಾನು ಯಾವುದು ಏನು ಹೇಳಿದ್ದೀನಿ ನೀವುಗಳೇ ಸಾಕು ನನಗೆ ಅಲ್ವಾ ಸ್ನೇಹಿತರೆ. ಮಾತನ್ನು ಬೆಳೆಸೋದಕ್ಕೆ ನಮಗೂ ಕೂಡ ಬರುತ್ತೆ, ನಾವು ಭಯಪಡಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ನಾನೊಬ್ಬರು ಸುದ್ದಿಗೆ ಹೋಗಲ್ಲ, ನನ್ನ ಸುದ್ದಿ ಬಂದರೆ ನಾನು ಬಿಡಲ್ಲ. ಇಷ್ಟೇ ನಂದು. ನನ್ನ ಸ್ವತಂತ್ರಕ್ಕೆ, ನನ್ನ ಮಾತುಗಾರಿಕೆಗೆ ನನ್ನಿಷ್ಟ ಅದು. ನಾನು ಮಾತಾಡ್ಕೊಳ್ತೀನಿ. ಈಗಲೇ ಯಾಕೆ ನೋಡ್ಕೋಬೇಕು? ನಿಮ್ಗೆ ಆ ಥರ ತಳಮಳ ಅನಿಸುತ್ತಾ ಏನಾರು ಆ ಮಾತಿಂದ? ನೀವು ಆ ಥರ ಇದ್ದರೆ ನಿಮ್ಗೆ ತಳಮಳ ಅನಿಸ್ಬಹುದು. ನಾವೇ ಎಷ್ಟೋ ಬಾರಿ ಎಂಕರೇಜ್ ಮಾಡ್ತೀವಿ, ಎಷ್ಟೋ ಬಾರಿ ಹೇಳ್ತೀವಿ. ಸೌಜನ್ಯಕ್ಕೂ ನಿಮ್ಮ ಬಾಯಿಗಳಲ್ಲಿ ಹೆಸರು ಬರಲ್ಲ. ಮುಂಚೆ ಒಬ್ಬರು ಬಂದರು, ಮೃತ್ತಿಕೆ ಹೆಂಚುತ್ತೀನಿ ಅಂತ ಬಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನನಗೆ ಅಪೋಸಿಟಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು. ಅವ್ರ ಜೊತೆ ಚೆನ್ನಾಗಬೇಕು ಅಂತಾರೆ ಕೆಲವರು. ಮತ್ತೊಬ್ರಿಗೆ ರೀಸೆಂಟಾಗಿ ಬಂದು ಏನು ಸಮಯ ಸಾಧಕರು ಅಂತ ಹೇಳಿದ್ರೆ ಸ್ನೇಹಿತರೆ, ಅದರಲ್ಲೂ ನನ್ನ ಕಂಡ್ರೆ ತುಂಬ ಹೊಟ್ಟೆ ಉರಿ ಇದೆ, ತುಂಬ ಜಲಸಿನೂ ಕೂಡ ಇದೆ, ನನಗೆ ಗೊತ್ತಿದೆ. ಇರಲಿ, ಹೊಟ್ಟೆ ಉರಿ ಪಡೋರು ಇರಬೇಕು, ಇದ್ದಾಗಲೇ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗೋದು. ಯಾರನ್ನಾದ್ರೂ ಕಾಪಿ ಮಾಡ್ತಾ ಇದ್ದೀನ ನಾನು? ಯಾರನ್ನಾದ್ರೂ ಅವ್ರ ಮಾತನ್ನು ಕದ್ದಿ ಹೇಳ್ತಾ ಇದ್ದೀನ ನಾನು? ಇಲ್ವಲ್ಲ. ಫೇಸ್ ವಿಡಿಯೋ ನಾನು ಶುರುವಿಂದನೇ ಮಾಡ್ಕೊಬರ್ತಾ ಇದ್ದೀನಿ. ಬರೀ ಕೈ ವಾಯ್ಸ್ ಓವರ್ ಕೊಡ್ತಿದ್ದವರು ಈಗ ಧೈರ್ಯವಾಗಿ ಬರ್ತಾ ಇದ್ದೀರಾ ಅಂದರೆ ಮತ್ತೊಬ್ಬರು ವಿಡಿಯೋ ನೋಡೇ ಬರ್ತಾ ಇರೋದು. ಮತ್ತು ನಾನು ಹೇಳ್ತೀನಿ, ನನ್ನ ಮನಸ್ಸಿಗೆ ಅನ್ಸಂಥದ್ದನ್ನು ಹೇಳಬೇಕು. ನಾನೇನು ಯೂಟ್ಯೂಬಿಂದ ಬಿಸ್ನೆಸ್ ಮಾಡ್ತಾ ಇಲ್ಲ ಅಲ್ವಾ. ನಾನು 4 ಜನಕ್ಕೆ ಒಳ್ಳೆಯದಾಗ್ಲಪ್ಪ ಅಂತ ಹೇಳಿ ನನ್ನ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. 1000 ಜನ ನೋಡಿದ್ರೆ ಅದ್ರಲ್ಲಿ 4 ಜನಕ್ಕಾದರೂ ಕೂಡ ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀನಿ. ಬಿಸ್ನೆಸ್ ಮಾಡ್ತಾ ಇಲ್ಲ, ನಾನು ವ್ಯವಹಾರ ಮಾಡ್ತಾ ಇಲ್ಲ ಯೂಟ್ಯೂಬಿಂದ. ಯಾಕೆ ನನ್ನ ಚಾನಲ್ನ ಟಾರ್ಗೆಟ್ ಮಾಡ್ತೀರಾ? ನನ್ನ ಮಾತುಗಳನ್ನ ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ಮಾತುಗಳು ಕದ್ದೇನಾದ್ರು ಹೇಳ್ತಾ ಇದ್ದೀನಾ? ನಿಮ್ಮ ಕಂಟೆಂಟ್ನ ಕದ್ದೇನಾದ್ರು ಹೇಳ್ತಾ ಇದ್ದೀನಾ? ಇಲ್ವಲ್ಲ. ಇನ್ಸ್ಟಾಗ್ರಾಮಲ್ಲಿ ರಾಯರಿಗೆ ಸಂಬಂಧಪಟ್ಟಂತಹ ಹಲವಾರು 1000 ಜನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ನಾನು ಗಮನಿಸ್ತೀನಿ, ಈ 6 ವರ್ಷದಿಂದ ಯಾರೂ ಇರಲಿಲ್ಲ. ಬೆರಳೆಣಿಕೆ 2-3 ಚಾನಲ್, ಅದು ಪರಿಪೂರ್ಣವಾಗಿ ಗುರುಗಳಿಗೆ ಸಂಬಂಧಪಟ್ಟಂತೆ ಚಾನಲ್ ಮಾಡ್ತಿದ್ದು 1-2 ಅಷ್ಟೇ. ಅದರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ. ಈಗ 1000 ಜನ ಯೂಟ್ಯೂಬಿಗೆ ಬಂದಿರಬಹುದು, ಇನ್ಸ್ಟಾಗ್ರಾಮಲ್ಲೂ ಕೂಡ ಬಂದಿರಬಹುದು. ರಾಯರ ಭಕ್ತರು ತುಂಬ ಜನ ಬಂದಿದ್ದೀರಾ ಯೂಟ್ಯೂಬಲ್ಲಿ. ನಿಮ್ಮದೇ ಆದ ನೀವು ಕರ್ತವ್ಯ, ನಿಮ್ಮ ಕೆಲಸನ ಮಾಡ್ತಾ ಹೋಗಿ. ಅದು ಬಿಟ್ಟು ಮಾತುಗಳನ್ನ ನಾವು ಇವತ್ತು ಮಾತಾಡಿದ್ದೀವಿ ಅಂದರೆ ಆ ಪದನ ತಗೊಂಡು ಮತ್ತೊಮ್ಮೆ ನೀವು ಹೇಳ್ತೀರಾ ಅಂದರೆ ಇಲ್ಲಿ ಬರುವಂಥದ್ದು ಏನು ಹೇಳ್ಬೋದು ಹೇಳಿ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡ ಅನ್ನೋದೇ ಬರೋದು. ನಾನು ಯಾರನ್ನೂ ಇಲ್ಲಿ ಕಾಪಿ ಮಾಡ್ತಾ ಇಲ್ಲ. ನನ್ನದ ಒಂದು ದೃಷ್ಟಿಲಿ, ನನ್ನ ಒಂದು ನೇರ ನುಡಿಲಿ ಹೋಗ್ತಾ ಇದ್ದೀನಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ನಾನು ಏನು ಅಂತ ಹೇಳಿ. ಇಲ್ಲಿ ಚಂದಾದಾರರು ಯಾರೋ ಕಮೆಂಟ್ಗಳು ಬರಲ್ಲ. ಯೂಟ್ಯೂಬರ್ಗಳು ಇದ್ದಾರಲ್ಲ, ನೆನ್ನೆ ಮೊನ್ನೆ ಬಂದು ಏನೋ ನಾವೇ ವೇದಾಂತಿಗಳು, ನಾವೇ ಪಂಡಿತರು ಅನ್ನೋರೇ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಈ ಗುಂಡಿಗೆ ಕುಗ್ಗಲ್ಲ. ರಾಯರನ್ನ ಪರಮವಾಗಿ ಆರಾಧಿಸ್ತಾ ಇದ್ದೀನಿ. 4 ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಮನಸ್ಥಿತಿಲಿ ಇದ್ದವ್ರಿಗೆ ಭಗವಂತ ಎಂದೂ ಕೆಡುಕನ್ನ ಬಯಸಲ್ಲ ಸ್ನೇಹಿತರೆ. ಆತ್ಮ ಯಾರಿಗೆ ಶುದ್ಧವಾಗಿರುತ್ತೋ ಅವರು ಅವ್ರ ಪಾಡ್ಗಿರ್ತಾರೆ. ಅವ್ರ ದೃಷ್ಟಿಲಿ ಅವ್ರು ಏನೇ ಹೇಳ್ಕೊಂಡಿದ್ದಾರೆ ನನಗೇನಪ್ಪ ಅಂತ ಅಂದ್ಕೊಳ್ತಾರೆ.
ನಿಮ್ಮ ದೃಷ್ಟಿಲಿ ನೀವು ಮಾತಾಡ್ಕೊಳ್ಳಿ, ನನ್ನ ದೃಷ್ಟಿಲಿ ನಾನು ಮಾತಾಡ್ಕೊಂಡಿರ್ತೀನಿ. ನಿಮ್ಮ ಮಾತುಗಳೇನಾದ್ರು ತೊಗೊಂಡು ನಾನು ಹೇಳಿರ್ತೀನ? ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಸಾವಿರಾರು ವೀಡಿಯೋಗಳು ಬರ್ತಾ ಇದೆ. ವೀಡಿಯೋಗೋಸ್ಕರನೇ ರೆಡಿ ಮಾಡಿ ವೀಡಿಯೋ ಅಂಥವ್ರಿಗೂ ತೋರಾಟಿಕೆ ಅಂತ ಹೇಳ್ಬೋದಲ್ಲ. ಆ ಪದನ ನಾನು ಮಾತಾಡಿರುವಂಥ ಪದನ ವಿತಿನ್ 2 ಅವರಲ್ಲಿ ಮಾತಾಡ್ತೀರಾ ಅಂದಾಗ ನಾನು ಅದನ್ನು ಕೇಳಬೇಕು ಅಂತ ಅನಿಸುತ್ತೆ. ಬರವಣಿಗೆ ಮೂಲಕ ಅಲ್ಲ, ಚಾನಲ್ ಮೂಲಕ. ಎಷ್ಟು ಕುಗ್ಗಿಸುವಂಥ ಪ್ರಯತ್ನ ಪಡ್ತೀರಾ, ಪಡಿ, ನೀವು ಕುಗ್ಗಲ್ಲ. ಆಯಿತಾ? ನನಗೆಷ್ಟೋ ಜನ ನನ್ನ ಹತ್ರ ಕಾಲ್ ಮಾಡಿ ಮಾತಾಡ್ತಾರಲ್ಲ, ಅವಾಗ ಹೇಳ್ತೀನಿ, ನಾವು ನಿಷ್ಕಲ್ಮಶತೆಯಿಂದ ನಾವು ನಮ್ಮತನನ ನಾವು ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಇದಕ್ಕೆ ಹೇಳೋದು, ಕಾಲು ಕೇರ್ಕೊಂಡು ಜಗಳಕ್ಕೆ ಬರುವಂಥದ್ದು ಅನ್ನೋದು ಇಂತಹ ಉದಾಹರಣೆಗಳು. ನಮ್ಮ ಪಾಡು ನಾವಿದ್ರೂ ಬಿಡಲ್ಲ. ಇದಕ್ಕೆ ತಾನೇ ಹೇಳೋದು ಕಾಲು ಕೇರ್ಕೊಂಡು ನಿಂತ್ಕೊಂಡ್ರೆ ಈಗ ಎದುರಾಳಿಗಳು ಯಾರು ಕೂಡ ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ. ಅವ್ರದ್ದೇ ಆದ ವ್ಯಕ್ತಿತ್ವ ಇರುತ್ತೆ, ಅವ್ರದ್ದೇ ಆದ ಬೆಲೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕೆಲವು ಬಾರಿ ನಿಯತ್ತಿಲ್ಲ ಅಂತ ಹೇಳಬಹುದು, ಕೆಲವು ಬಾರಿ ಕೆಲವರಲ್ಲಿ ಆ ವ್ಯಕ್ತಿತ್ವನೇ ಹಂಗಿರುತ್ತೆ. ಅವ್ರು ಮಾಡಿದೆಲ್ಲ ಸರಿ, ಮತ್ತೊಬ್ಬರು ಮಾಡಿದ್ರೆ ಏನೋ ತಪ್ಪನ್ನ ಹುಡುಕುವಂತಹ ಜಾತಿ ಅಂತ ಹೇಳಬಹುದು. ಆದ್ದರಿಂದ ಮತ್ತೊಬ್ಬರನ್ನ ಕುಗ್ಸೋಕ್ಕೆ ಖಂಡಿತ ಆಗಲ್ಲ. ನನಗೆ ಅನ್ನಿಸ್ತಾ ಇದೆ, ನಾನು ಯೂಟ್ಯೂಬಿಗೆ ಬಂದು 6 ರಿಂದ 7 ವರ್ಷ ಆಗಿದೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಯೂಟ್ಯೂಬ್ ಬೇಡ ಅಂದು ಬಿಟ್ಬಿಟ್ಟು ನಾವು ಬದುಕಬಲ್ವು. ನಾನು ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ, ನಾನು ವ್ಯವಹಾರ ಮಾಡ್ತಾ ಇದ್ದೀನಾ? ನನ್ನದೇ ಆದ ನನ್ನ ರಾಯರ ಸೇವೆ ಮಾಡಿಕೊಂಡು 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಬೇಡ ಅಂದರೆ ಬೇಡ ಯೂಟ್ಯೂಬ್. ನನಗೆ ಆರಾಮಾಗಿ ನಮ್ಮ ಮನೆಗೆ ನಾನು ರಾಣಿಯಾಗಿ ಇರಬಹುದು. ಹೌದಲ್ವಾ? ನನಗಿರೋದೇ 2 ಚಾನಲ್. ಅದು ಈಗ ಲಾಗ್ಸ್ ಚಾನಲ್ಲು. ಲಾಗ್ಸು ಅಂದರೆ ನಂಗೆ ತುಂಬ ಇಷ್ಟ. ಆ ಲಾಗ್ಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನನ್ನ ರಾಯರ ಚಾನಲ್ಲು 2. ನಾನು ಒಂದು 10-20 ಚಾನಲ್ ಮಾಡಿಕೊಂಡು ಅಲ್ಲೂ ಮಾಡು ಇಲ್ಲೂ ಮಾಡು ನಾನು ಮಾಡ್ತಿಲ್ಲ. ನಾನು ಪ್ರಾಮಾಣಿಕವಾಗಿದ್ದೀನಿ. ಪ್ರಾಮಾಣಿಕವಾಗಿರೋರಿಗೆ ಈ ಮಾತುಗಳು ಕೇಳೋದಕ್ಕೆ ಖಂಡಿತ ಕುಗ್ಗೋಗಲ್ಲ. ಮಾತನ್ನು ಬೆಳೆಸ್ತೀನಿ ಅಂದರೆ ಬೆಳೆಸಿ, ನಾನು ಬೆಳೆಸ್ತೀನಿ, ನಾನು ಹೇಳ್ತೀನಿ, ನನಗೂ ಮಾತು ಬರುತ್ತೆ. ಆದರೆ ಒಂದು ಮೇಲೆ ಭಗವಂತ ಇದ್ದಾರೆ, ನೋಡ್ತಾ ಇದ್ದಾರೆ. ಖಂಡಿತ ಜಯ ಇರಗಂಟ ಭಯ ಇಲ್ಲ ಅನ್ನುವಂತಹ ಮನಸ್ಥಿತಿಯವರು ನೀವು ಹಾಡಿ ಭಗವಂತ ಮೇಲೆ ನೋಡ್ತಾರೆ. ತುಂಬ ಬೇಜಾರು ಪಡ್ಕೊಳ್ಳಲ್ಲ. ನಾನು ತುಂಬ ಬೇಜಾರು ಆಗಲಿ ಅಂತ ಮಾಡಬಹುದು, ನಾವು ಬೇಜಾರು ಪಡ್ಕೊಳ್ಳಲ್ಲ. ಆಯಿತಾ? ಇನ್ಮೇಲೆ ನಾನು ವೀಡಿಯೋ ಮಾಡಲ್ಲ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲೂ ವೀಡಿಯೋಗಳು ಬರಲ್ಲ, ಮತ್ತು ಲಾಗ್ಸಲ್ಲೂ ಕೂಡ ವೀಡಿಯೋಗಳು ಬರಲ್ಲ ಇನ್ಮೇಲೆ. ನೀವು ಖುಷಿ ಪಡಿ, ಆಯಿತಾ? ಖುಷಿಯಿಂದ ಇರಿ. ಬೆಳಗ್ಗೆ ಒಂದು ವೀಡಿಯೋ ಹಾಕಿ, ಮಧ್ಯಾಹ್ನ ಒಂದು ಹಾಕಿ, ರಾತ್ರಿ ಒಂದು ಹಾಕಿ ಮಾಡ್ಕೊಳ್ಳಿ. ನೀವೇ ನಿಮಗೆ ಒಳ್ಳೆಯದಾಗಲಿ. ಬಿಸ್ನೆಸ್ಸು ದೊಡ್ಡದು ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಮೂಲಕನೂ ಕೂಡ ನೀವು ದೊಡ್ಡವರಾಗಿ ಬೆಳೆದು ತೋರಿಸಿ. ಆಯಿತಾ? ನನ್ನ ಚಾನಲ್ ಸಾಕು ನನಗೆ. ಲಾಗ್ಸು ಬೇಡ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲು ಬೇಡ. ಆಯಿತಾ ಸ್ನೇಹಿತರೆ? ಬರಲಾ? ನಿಮ್ಮ ಪ್ರೀತಿಸುವಂತಹ ಸನ್ನಿಧಿ ಅಕ್ಕ ಇವತ್ತು ಚಾನಲ್ಗಳನ್ನ, ಇನ್ನು ವೀಡಿಯೋಗಳನ್ನ ಮಾಡಲ್ಲ. ಅವ್ರಗಳಿಗೆ ಖುಷಿ ಆಗಲಿ ಅಲ್ವಾ? ಅಂಥವ್ರು ಖುಷಿ ಪಡಲಿ. ಹಾಲು ಕುಡಿದು ಹಾಲನ್ನು ಕಾಯಿಸಿ 1 ಲೀಟ್ರ್ ಹಾಲನ್ನು ಕುಡ್ಕೊಳ್ಳಿ. ರಾಯರು ನೋಡ್ಕೊಳ್ತಾರೆ. ಆಯಿತಾ? ಅವರಿದ್ದಾರೆ, ಅವ್ರ ಮುಂದೆ ಏನೂ ನಡೆಯಲ್ಲ. ಜಯರಗಂಟ ಭಯ ಇಲ್ಲ ಅಂತ ಮೆರೆದಾಡೋರು ಕೂಡ ಒಂದಿನ ಕೆಳಗೆ ಬೀಳ್ತಾರೆ. ಪರಿಶುದ್ಧವಾಗಿರೋರೇ ಕಷ್ಟಪಡ್ತಾ ಇದ್ದೀವಿ. ಆತ್ಮ ಪರಿಶುದ್ಧವಾಗಿ ಇಟ್ಕೊಂಡಿರೋರೇ ಕೆಲವು ಬಾರಿ ಜಿಗುಪ್ಸೆ ಬರೋ ಥರ ಆಗುತ್ತೆ. ಹಿಂಗಿದ್ದಾಗ ಹೇಳ್ತಾರಲ್ಲ ಗಾದೆ, ಹಾಲು ಕುಡಿದವರೇ ಬದುಕಲ್ಲ ಅಂದಮೇಲೆ ವಿಷ ಕುಡಿದವ್ರು ಬದುಕ್ತಾರ? ಆ ರೀತಿ ಆಗುತ್ತಲ್ವ? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಗೊತ್ತಿಲ್ಲ. ನನ್ನ ಮನದಾಳದ ಮನಸ್ಸಿನ ಮಾತನ್ನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಇನ್ಮೇಲೆ ವಿಡಿಯೋಗಳು ಬರಲ್ಲ. ಆಯಿತಾ? ನಮಸ್ಕಾರ.